ಬಂದೂಕು ಮತ್ತು ಹೋರಾಟವನ್ನ ತೊರೆದು ನಾವು ಸಮಾಜದ ಮುಖ್ಯವಾಹಿನಿಯಲ್ಲಿ ಇರ್ತೀವಿ ಅಂತ ಒಪ್ಪಿ ಈಗ ನಕ್ಸಲರು ಬಂದಿದ್ದಾರೆ. ನಕ್ಸಲರಿಂದ ಕರ್ನಾಟಕ ಮುಕ್ತ. ಕರ್ನಾಟಕದಲ್ಲಿ ಮರೆಯಾಗಲಿದೆ ನಕ್ಸಲರ ಹೆಜ್ಜೆ. ನಕ್ಸಲರ ಬಂದೂಕು ಹೋರಾಟಕ್ಕೆ ಇವತ್ತು ತೆರೆ ಬೀಳುತ್ತೆ. ಇನ್ನಿಬ್ರು ಕೂಡ ಸೇರ್ಕೊಂಡ್ಬಿಟ್ರೆ ಅಲ್ಲಿಗೆ ಮುಗಿತು ಅಂತ ಅರ್ಥ. ಕೆಲವೇ ಕ್ಷಣಗಳಲ್ಲಿ ನಕ್ಸಲರಿಂದ ಶಸ್ತ್ರತ್ಯಾಗವನ್ನ ಮಾಡಲಾಗುತ್ತೆ. ಈಗಾಗಲೇ ಬೆಂಗಳೂರನ್ನ ತಲುಪಿದ್ದಾರೆ. PWD ಕಚೇರಿಗೆ ಆಗಮಿಸಿದ್ದಾರೆ. ಮುಖ್ಯಮಂತ್ರಿಗಳ ಎದುರಿಗೆ ಅವರೆಲ್ಲರನ್ನು ಕೂಡ ಹಾಜರುಪಡಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ಎದುರು ಬಂದು ಶರಣಾಗತಿಯಾಗ್ತಾರೆ. ಸಿಎಂ ಸಮ್ಮುಖದಲ್ಲೇ 6 ಮಂದಿ ನಕ್ಸಲರ ಸರೆಂಡರ್ ಪ್ರಕ್ರಿಯೆಯನ್ನ ಇವತ್ತು ನಿಗದಿಪಡಿಸಿಕೊಳ್ಳಲಾಗಿದ್ದು ಅದಕ್ಕಾಗಿ ತಯಾರಿಗಳು ಕೂಡ ಆಗಿದೆ. ಇನ್ನು ಕೆಲವೇ ಹೊತ್ತುಗಳಲ್ಲಿ ಅದೆಲ್ಲವೂ ಕೂಡ ಆಗುತ್ತೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ನಕ್ಸಲರು ಶರಣಾಗತಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಈಗ ಅವರಿಗೆ ಏನು ಕೊಡಬೇಕು, ಈ ಮಾತುಕತೆಗಳು ಅವರಿಗೆ ಕೊಡಬೇಕಾಗಿರುವಂತಹ ಒಪ್ಪಂದ ಇದೆಲ್ಲವೂ ಕೂಡ ಪೂರ್ಣವಾಗಿದೆ. ಮುಖ್ಯಮಂತ್ರಿಗಳ ಎದುರಿಗೆ ಬರೋ ಮೂಲಕವಾಗಿ ರಾಜ್ಯ ನಕ್ಸಲ್ ಮುಕ್ತವಾಗಿದೆ ಅನ್ನೋದನ್ನ ಈ ಮೂಲಕವಾಗಿ ತೋರ್ಪಡಿಸುವ ಕೆಲಸವೂ ಕೂಡ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ. ಎಷ್ಟು 6 ಗಂಟೆಗೆ ಅಂತ ಹೇಳಲಾಗಿದೆ. ಈಗಾಗಲೇ 5 ಗಂಟೆ ಆಗಿರೋದ್ರಿಂದ ಇನ್ನು 1 ಗಂಟೆಯ ಒಳಗಾಗಿ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಎದುರು ಹಾಜರಾಗ್ತಾರೆ. ಸೊ ಯಾವ ರೀತಿ ಇರುತ್ತೆ ಈ ಪ್ರಕ್ರಿಯೆ? ದಿವ್ಯಾ, 6 ಗಂಟೆಗೆ 6 ಜನ ನಕ್ಸಲರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶರಣಾಗತಿಯನ್ನು ಹಾಕ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ವೇದಿಕೆಗಳು ಸಿದ್ಧವಾಗಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ. ನಾನೀಗ ಗೃಹ ಕಚೇರಿ ಕೃಷ್ಣಾದ ಮುಂದೆ ಇದ್ದೇನೆ. ಇಲ್ಲಿ ಪೊಲೀಸರ ಭದ್ರತೆಯನ್ನು ಹಾಕಿಕೊಳ್ಳಲಾಗಿದೆ. ಈಗಾಗಲೇ ಅವರು ಬೆಂಗಳೂರಿಗೆ ನಕ್ಸಲರು ಬಂದಿದ್ದಾರೆ. ಅವರು ಅಲ್ಲಿಂದ ನೇರವಾಗಿ ಗೃಹ ಕಚೇರಿ ಕೃಷ್ಣಾಗೆ ಬರ್ತಾರೆ. ಇಲ್ಲಿ ಪ್ರಕ್ರಿಯೆಗಳು ನಡೀತವೆ. ದೊಡ್ಡ ಪ್ರಕ್ರಿಯೆಗಳೇನಿದ್ದಿಲ್ಲ, ಯಾಕೆಂದ್ರೆ ಈಗಾಗಲೇ ಮಾತುಕತೆಗಳು ಆಗಿದ್ದಾವೆ. ಯಾವ ಮುಂದಿನ ಪ್ರಕ್ರಿಯೆಗಳೇನು ಅನ್ನುವಂಥದ್ದು ಎಲ್ಲವೂ ಗೊತ್ತಿದೆ. ಹಾಗಾಗಿ ಅಫಿಷಿಯಲ್ ಆಗಿ ಸರ್ಕಾರದ ಮುಂದೆ ನಾವು ಶಸ್ತ್ರವನ್ನ ತ್ಯಾಗ ಮಾಡಿ ಶರಣಾಗ್ತಿದ್ದೇವೆ, ಮುಖ್ಯ ವಾಹಿನಿಗೆ ಬರ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳುವ ಮೂಲಕ ಸಿಎಂ ಅವರ ಸಮ್ಮುಖದಲ್ಲಿ ಅವರು ಸರೆಂಡರ್ ಆಗ್ತಾರೆ. ಅದಾದ ನಂತರ ಕಾನೂನಿನ ಪ್ರಕ್ರಿಯೆಗಳು ಪೊಲೀಸರು ಮುಂದುವರಿಸ್ತಾರೆ. ಇಲ್ಲಿ ಒಂದು ಏನು ಈಗಾಗಲೇ ಮಾತುಕತೆಗಳು ನಡೆದಿದ್ದಾವೆ, ಅದನ್ನ ಒಂದು ಕನ್ಫರ್ಮೇಷನ್ಗೆ ಸಲುವಾಗಿ ಬಹುಶಃ ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ನಕ್ಸಲರು ಪ್ಲಾನ್ ಮಾಡ್ಕೊಂಡಿರ್ಬೋದು ಅಂತ ಅನ್ಸುತ್ತೆ. ಸಿಎಂ ಅವರ ಬಳಿ ಬಂದು ಒಂದು ಕನ್ಫರ್ಮೇಷನ್ ಮಾಡ್ಕೊಳ್ಳೋಣ ಅನ್ನುವಂಥದ್ದು. ಅದಾದ ನಂತರ ಸಿಎಂ ಅವರ ಸಮ್ಮುಖದಲ್ಲಿ ಶಸ್ತ್ರತ್ಯಾಗ ಮಾಡಿ ನಾವು ಇನ್ ಮುಂದೆಯಿಂದ ಏನು ನಕ್ಸಲ್ ಚಟುವಟಿಕೆಯಿಂದ ದೂರ ಇರ್ತೀವಿ ಅನ್ನುವ ಮೂಲಕ ಇನ್ನೊಂದು ಈ ಒಂದು ಪ್ರಕ್ರಿಯೆ ಮುಗಿದಾದ್ಮೇಲೆ ದಿವ್ಯಾ, ಅಂತಿಮವಾಗಿ ರಾಜ್ಯದಲ್ಲಿ ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯವಾಗುತ್ತೆ. ಅದೊಂದು ಹೆಗ್ಗಳಿಕೆ ರಾಜ್ಯಕ್ಕೆ ಬರುವಂತದ್ದು. ಹಾಗಾಗಿ ಈ ಒಂದು ಪ್ರಕ್ರಿಯೆ ಏನಿದೆ ಇದೊಂದು ಬಹಳ ಮಹತ್ವವಾದಂತಹ ಪ್ರಕ್ರಿಯೆ ಅಂತ ಹೇಳ್ಬೋದು. ಪ್ರಕ್ರಿಯೆಗಳಾದ ಮೇಲೆ ಬಹುಶಃ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಪ್ರಕಟಣೆ ಮಾಡುವಂತ ಸಾಧ್ಯತೆ ಇದೆ. ಕರ್ನಾಟಕ ನಕ್ಸಲ್ ಮುಕ್ತ ರಾಜ್ಯ ಅನ್ನುವಂತಹ ಘೋಷಣೆಯನ್ನ ಸ್ವತಃ ಸಿಎಂ ಘೋಷಣೆ ಮಾಡಬಹುದು. ಅವರ ಸಮ್ಮುಖದಲ್ಲಿ ಸರೆಂಡರ್ ಆದ ಬಳಿಕ ಮುಂದಿನ ಕಾನೂನಿನ ಪ್ರಕ್ರಿಯೆಗಳು ಪೊಲೀಸರು ಮಾಡುವಂತಹದ್ದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.